ಹಾಯ್, ಹಲೋ, ನಮಸ್ಕಾರ ಗೆಳೆಯರೆ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಈಗ ಮೊದಲನೇದಾಗಿ ನೋಡಿ, ನಮ್ಮ ಪ್ರಧಾನಿಗಳು ಬೀಕಾಗೋಗ್ಬಿಟ್ಟಿದ್ದಾರೆ ಮೋದಿಯವರು ಅಂತ ಎಲ್ಲರೂ ಆಡ್ಕೊಳ್ತಾ ಇದ್ರು. ಅವ್ರಿಗೆ ಗೊತ್ತಿಲ್ಲ, ಸಮಾಧಾನವಾಗಿರುವಂಥ ಒಂದು ಕಿಡಿ ಹರಡಿತು ಅಂದರೆ ಇಡೀ ದೇಶ ಸುಟ್ಟಾಕತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಮೊದಲಿಗೆ ಏನು ಮಾತಾಡಿದ್ರು ಸಮಾಧಾನವಾಗಿರ್ತಾರೆ, ಏನೋ ರಿಯಾಕ್ಟ್ ಕೊಡೋಕ್ಕಿಲ್ಲ, ಹಂಗೆ ಹಿಂಗೆ ಅಂತೇಳಿ. ಈ ಥರ ಸುಮಾರು ಮೋದಿಯವ್ರ ಬಗ್ಗೆ ಮಾತಾಡದೇ ಇರೋವಂಥ ಬಾಯಿಗಳಿಲ್ಲ. ಒಳ್ಳೆಯದು ಮಾತಾಡಿದ್ದಾರೆ, ಕೆಟ್ಟದ್ದು ಮಾತಾಡಿದ್ದಾರೆ. ಕೆಲವರಿಗೆ ನಾಲ್ಗೆ ಚಪ್ಪಲ ಪಾಪ, ಬರೀ ಕೆಟ್ಟದ್ದೇ ಮಾತಾಡ್ತಾ ಇರ್ತಾರೆ ಅವ್ರ ಬಗ್ಗೆ. ಇಷ್ಟೆಲ್ಲ ಅಂದರೂ ಆಡೋರು ಕೂಡ ಮೋದಿಯವರು ತುಟಿಪಿಟಕ್ಕಂತಿರಲಿಲ್ಲ. ಮೋದಿಯವರ ಗೆಳೆಯರು ಅಂದರೆ ಮಾಡಿರೋಂಥ ದೊಡ್ಡ ತಪ್ಪು ಏನಪ್ಪ ಅಂತಂದರೆ, ಮೋದಿ ಒಂದು ದೊಡ್ಡ ಜ್ಞಾನ ಭಂಡಾರ, ಅಂದರೆ ಒಂದು ಗ್ರಂಥ ಇದ್ದಂಗೆ ಅಯ್ಯಪ್ಪ. ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಒಂದು ಪುಟ ಓದಿದ್ರೆ ಸಾಲೋದಿಲ್ಲ, ಇಡೀ ಗ್ರಂಥ ಓದಬೇಕು. ಹಂಗೆ ಒಂದು ರಾಮಾಯಣ, ಒಂದು ಮಹಾಭಾರತ ಅಂತ ಓದಿದ್ರೆ ಮಾತ್ರ ಪ್ರತಿಯೊಂದು ಪುಟದ ಒಂದು ಕಥೆನೂ ಸಾರಾಂಶನೂ ತಿಳ್ಕೊಳ್ತೀವಲ್ಲ. ಅದೇ ಥರ ಮೋದಿಯವರು ಒಂದು ಬುದ್ಧಿವಂತಿಕೆ ಆಗಲಿ, ಮನಸ್ಥಿತಿ ಆಗಲಿ, ಅಥವಾ ಅವ್ರು ಮಾತಾಡುವಂಥ ಮಾತು, ಇತಿಮಿತಿ ಮಾತುಗಳಾಗಲಿ, ಅವೆಲ್ಲ ನಮ್ಮ ಗಮನಕ್ಕೆ, ನಮ್ಮ ಅರ್ಥಕ್ಕೆ ಬರೋವಂಥ ಅಥವಾ ಮೇಳೈಸುವಂಥ ಒಂದು ವಿಷಯಗಳು. 2015 ಜೂನ್ ತಿಂಗಳು ಮಣಿಪುರದಲ್ಲಿ ನಡೆದಂಥ ಒಂದು ಘಟನೆ ನಿಮ್ಮ ಗಮನಕ್ಕೆ ತರ್ತೀನಿ. ಮಣಿಪುರದಲ್ಲಿ ನಮ್ಮ ಸೈನ್ಯದ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿ ನಡೆಯಿತು. ಮಾಡಿದ್ದು ನಾಗಾ ಉಗ್ರಗಾಮಿಗಳು. ಕಾರ್ಗಿಲ್ ಯುದ್ಧದ ನಂತರ ಸೈನ್ಯದ ಮೇಲೆ ನಡೆದಂಥ ಅತಿ ಭೀಕರ ದಾಳಿ ಇದಾಗಿತ್ತು. ಅಂಥದ್ದೊಂದು ಘಟನೆ ಆದರೂ ಕೂಡ ಮೋದಿಯವರು ಏನೋ ಪ್ರತಿಕ್ರಿಯೆ ಕೊಡಲಿಲ್ಲ. ಇಡೀ ರಾಷ್ಟ್ರ ಅವ್ರನ್ನ ಆಡ್ಕೊಳ್ತು. ಈ ಏನು ಒಂದು ಸೈನ್ಯದ ಮೇಲೆ ಆದಂಥ ಆತ್ಮಾಹುತಿ ಬಾಂಬ್ ದಾಳಿ ಇದೆಯಲ್ಲ, ಇದಾಗಿ ಕರೆಕ್ಟಾಗಿ 3ನೇ ದಿವಸ 70 ಜನ, ಅವರು ಯಾವ ರೀತಿ ಅಂತಂದರೆ ಗಂಡುಗಲಿಗಳು, ಮಯನ್ಮಾರ್ ಕಾಡಿನಲ್ಲಿ ಸಾಮ್ರಾಜ್ಯ ಸೃಷ್ಟಿಸ್ಕೊಂಡು ಕೂತ್ಕೊಂಡಿದ್ದಂಥ ನಾಗಾ ಉಗ್ರಗಾಮಿಗಳು ಆ ಅಡಗುದಾಣಗಳೊಳಗೆ ನುಗ್ಗಿ ಉಗ್ರರನ್ನ ಹೊಸಕು ಹಾಕಿ ಬಂದ್ಬಿಟ್ಟಿತ್ತು. ಇದು ಮೋದಿ ಮಾಡಿದ ಮೊದಲ ಸರ್ಜಿಕಲ್ ಸ್ಟ್ರೈಕ್. ಇಲ್ಲಿ ಯಶಸ್ವಿ ಯಾವ ರೀತಿ ಆಯಿತು ಅಂತಂದರೆ, ಇಡೀ ನಾಗಾ ಉಗ್ರಗಾಮಿಗಳೇನಿದ್ರು ಎಲ್ಲ ಕಣ್ಣಿಗೆ ಮಲಗಿಸ್ಬಿಟ್ರು. ಇದು ಮೊದಲನೇ ಒಂದು ಕಾರ್ಯಕ್ರಮ. 2016 ಸೆಪ್ಟೆಂಬರ್ ಉರಿ ಅಟ್ಯಾಕ್ ಆಗೋಯ್ತು. ಇದಾಗಿ 10 ದಿವಸ ಆದರೂ ಮೋದಿ ಸರ್ಕಾರ ಸುಮ್ಮನೆ ಬೈಕ್ ಟೇಪ್ ಹಾಕೊಂಡು ಕುತ್ಕೊಂಡೈತೆ, ಏನೂ ಮಾತಾಡಿಲ್ಲ, ಏನೂ ಕೆಲಸ ಮಾಡಿಲ್ಲ ಅನ್ನೋಂಥದ್ದು. ವಿರೋಧ ಪಕ್ಷ ಆಗಿರಲಿ, ಮತ್ತು ಮೋದಿಯವ್ರನ್ನ ಆಡ್ಕೊಳ್ಳೋಂಥ ಬಾಯಿಗಳಿದೆಯಲ್ಲ, ಅವ್ರಿಗೆಲ್ಲ ಬೀಗ ಹಾಕೋಕ್ಕಾಗಲ್ಲ, ಅವರೆಲ್ಲ ಮಾತಾಡೋದು ಕರೆಕ್ಟಾಗಿ. ಇದಾಗಿ 11ನೇ ದಿವಸ ಪಾಕ್ನ ಗಡಿಯೊಳಗೆ ನುಗ್ಗಿದ ನಮ್ಮ ಭಾರತೀಯ ಸೈನಿಕರು ಈ ಘಟನೆಯಲ್ಲಿ ಭಾಗಿಯಾಗಿದ್ದ ಅಷ್ಟೂ ಉಗ್ರಗಾಮಿಗಳನ್ನ ಬಗ್ಗು ಬಡರು ಅಂತಂದರೆ ಹೇಳೋದಕ್ಕೆ ಅಸಾಧ್ಯ. ಆ ರೀತಿ ಜೊತೆಯಾಗಿ ಅಲ್ಲಿದ್ದಂಥ ಒಂದು ಇಡೀ ಉಗ್ರ ನೆಲೆಯನ್ನೇ ಧ್ವಂಸ ಮಾಡಾಕ್ಬಿಟ್ರು. ಸ್ವಾತಂತ್ರ್ಯ ನಂತರದ ಮೇಲೆ ಪಾಕಿಸ್ತಾನದ ಮೇಲೆ ಭಾರತ ಮಾಡಿದಂಥ ಮೊದಲನೇ ಸರ್ಜಿಕಲ್ ಸ್ಟ್ರೈಕ್ ಇದಾಗಿತ್ತು. 2019 ಫೆಬ್ರವರಿ ಪುಲ್ವಾಮಾದಲ್ಲಿ ಭೀಕರ ಟೆರರಿಸ್ಟ್ ಅಟ್ಯಾಕ್. ಉರಿ ಸರ್ಜಿಕಲ್ ಸ್ಟ್ರೈಕ್ ನೋಡೋದಲ್ಲ, ಅದೇ ರೀತಿ ಪಾಕ್ ಮೇಲೆ ಸೈನ್ಯವನ್ನು ಏರಿಸ್ಬಿಡ್ತಾರೆ ಮೋದಿಯವರು. ದೊಡ್ಡ ಯುದ್ಧ ಆಗೋಗ್ಬಿಡುತ್ತೆ ಅನ್ನೋತ ತಿಳ್ಕೊಂಡ್ರು ಜನ. ಪುಲ್ವಾಮಾ ಘಟನೆ ಆಗಿ ಕರೆಕ್ಟಾಗಿ 12ನೇ ದಿವಸ ಒಂದು ಹೊಡೆತ ಕೊಟ್ಟರು ನೋಡಿ. ಸೀದಾ ಪಾಕಿಸ್ತಾನದೊಳಗಡೆ ನುಗ್ಗಿದಂಥ ವಾಯುಪಡೆಯ ವಿಮಾನಗಳು ಪಾಕಿಸ್ತಾನದ ಬಾಲಾಕೋಟ್ನಲ್ಲಿ ಉಗ್ರರನ್ನು ತಯಾರಿಸುವಂಥ ಒಂದು ದೊಡ್ಡ ಫ್ಯಾಕ್ಟ್ರಿ ಇತ್ತು. ಅಂದರೆ ಫ್ಯಾಕ್ಟ್ರಿ ಅಂತಂದರೆ ತರಬೇತಿ ಕೊಡೋವಂಥ ಒಂದು ದೊಡ್ಡ ಶಿಬಿರ. ಅದು ಭಾಳ ದೊಡ್ಡ ಶಿಬಿರ ಬಾಲಾಕೋಟಲ್ಲಿ. ಉಗ್ರರನ್ನು ತಯಾರು ಮಾಡುವಂಥದ್ದೇ ಅಲ್ಲಿ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಬೆಂಬಲಿಗರು ನೆಲೆಯೂರಿ ಅಲ್ಲೇ ತರಬೇತಿ ಪಡೀತಾ ಇದ್ದಂಥ ಸ್ಥಳ ಅದು. ಅಂಥ ದೊಡ್ಡ ಶಿಬಿರ. ಅಂಥ ಶಿಬಿರದ ಮೇಲೆ ನಮ್ಮ ಮಿಲಿಟ್ರಿ ಪಡೆ ಒಂದೇ ಸಮ ಗುಂಡಿನ ಮಳೆಗರೆದು ಅವ್ರನ್ನೆಲ್ಲ
ಆ ಸ್ಥಳದಲ್ಲಿ ಎಲ್ಲಿ ತರಬೇತಿ ಪಡೀತಾ ಇದ್ರು ಅದೇ ಸ್ಥಳದಲ್ಲಿ ಅವ್ರನ್ನೆಲ್ಲ ನಿರ್ನಾಮ ಮಾಡಿಬಿಟ್ರು. 1971 ನಂತರ ಮೊಟ್ಟ ಬಾರಿ ಪಾಕಿಸ್ತಾನಕ್ಕೆ ನುಗ್ಗಿ ಗಡಿಯೊಳಗೆ ಭಾರತದ ಯುದ್ಧ ವಿಮಾನಗಳು ನುಗ್ಗಿ ಹೊಡೆದು ಹೊರಗಡೆ ಬಂದವು. ಅಷ್ಟೇ ಸಲೀಸಾಗಿ ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಹತ್ಯೆ ನಡೀತು. ಈ ಘಟನೆಯಾಗಿ ಕರೆಕ್ಟಾಗಿ 2 ವಾರ ಆಗ್ತಿದ್ದಂಗೆ 7ನೇ ತಾರೀಕು ಮೇ 25 ಬೆಳಗಿನ ಜಾವ ಸೀದಾ ಪಾಕಿಸ್ತಾನದೊಳಗೆ ನುಗ್ಗಿದಂಥ ನಮ್ಮ ಭಾರತೀಯ ಮಿಲಿಟರಿ ಯುದ್ಧ ವಿಮಾನಗಳು ಉಗ್ರರ ನೆಲೆಗಳ ಮೇಲೆಲ್ಲ ಒಂದೇ ಸಮ ಬಾಂಬುಗಳನ್ನ ಉಡಾಯಿಸಿ ಬಾಂಬುಗಳನ್ನ ಒಂದೇ ಸಮ ಉಡಾಯಿಸಿ ಕುಂಭದ್ರೋಣ ಮಳೆ ಸುರಿದಂಗೆ ಸುರಿಸ್ಬಿಟ್ರು. ಮೇ ತಿಂಗಳಲ್ಲಿ ಪಾಕಿಸ್ತಾನದ ನಮ್ಮ ಸೈನ್ಯದ ವತಿಯಿಂದ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿಬಿಟ್ರು. ಅಲ್ಲಿದ್ದಂಥ ಪ್ರಜೆಗಳು ಏನೋ ಪಟಾಕಿ ಹೊಡಿತಾವ್ರ, ಇನ್ನೇನಾದ್ರು ಮಾಡ್ತಾವ್ರ, ಮತ್ತೇನೋ ಮಾಡ್ತಾವ್ರ, ಬಾಂಬ್ಗಳು ಹಾಕ್ತಾವ್ರ, ಯಾರು ನಮ್ಮನ್ನು ಅಟ್ಯಾಕ್ ಮಾಡ್ತಾರೋ. ಅವರು ಕಣ್ಣು ಮುಚ್ಚಿ ಕಂಡುಬಿಡೋದ್ರೊಳಗೆ ಇಷ್ಟೆಲ್ಲ ಘಟನೆಗಳು ಜರುಗೋಗಿತ್ತು. ಇದು ಮೋದಿಯವರ ಕಾರ್ಯವೈಖರಿ. ಅವರು ಏನಾದರೂ ಉತ್ತರ ಕೊಡಬೇಕು ಅಂದರೆ ಯೋಚನೆ ಮಾಡಿ ಯಾವ ರೀತಿ ಹೊಡಿಬೇಕು. ಚಾಣಕ್ಯನ ರೀತಿಯಲ್ಲಿ, ಚಂದ್ರಗುಪ್ತನ ಶೌರ್ಯದಲ್ಲಿ ಹೊಡೆಯುವಂಥ ರೀತಿಗಳಿವೆ. ಆ ಸಿಂಧೂರವನ್ನು ಅಳಿಸಿ ಹತ್ಯೆ ಮಾಡೋದಲ್ವಾ, ಅದಕ್ಕೆ ಉತ್ತರ ತಗೊಳ್ಬೇಕಲ್ಲ. ಈ ಉತ್ತರಕ್ಕೆ ಈ ಒಂದು ಪಡೆಗೆ ಇಟ್ಟಂಥ ಹೆಸರೇ ಆಪರೇಷನ್ ಸಿಂಧೂರ್. ಯಾವುದೇ ಪ್ರತಿಕ್ರಿಯೆ ಕೊಡದೆ, ಯಾವುದೇ ಮಾತನ್ನು ಆಡದೆ ಸೈನ್ಯವನ್ನು ಸಿದ್ಧಗೊಳಿಸಿ ಯಾವಾಗ ಏನು ಮಾಡಿಬಿಡ್ತಾರೋ ಯಾವಾಗ ಏನಾಗ್ಬಿಡುತ್ತೋ ಅನ್ನೋಂಥ ಭಯದಲ್ಲೇ ಉಗ್ರರು ಅರ್ಧ ಸುತ್ತೋಗ್ಬಿಡ್ಬೇಕು. ಆ ಥರ ಮಾಡ್ತಾರೆ ಮೋದಿಯವರು. ಯಾವ ಸಮಯದಲ್ಲಿ ಏನು ಮಾಡಬೇಕು, ಯಾವ ಸಂದರ್ಭದಲ್ಲಿ ಯಾವ ಉತ್ತರ ಕೊಡಬೇಕು, ಯಾರ್ಯಾರಿಗೆ ಯಾವ್ಯಾವ ಭಾಷೆಯಲ್ಲಿ ಯಾವ ಶೈಲಿಯಲ್ಲಿ ಅವ್ರಿಗೆ ಒಂದು ವಾಪಸ್ಸು ಅವ್ರು ಕೊಟ್ಟಂಥ ರೀತಿ ನೀತಿಗಳು ಮತ್ತು ನಾವು ವಾಪಸ್ ಕೊಡಬೇಕಲ್ಲ, ಯಾವ್ಯಾವ ಥರ ಕೊಡಬೇಕು, ಅವೆಲ್ಲ ಚಾಣಕ್ಯರು ಮೋದಿಯವ್ರಿಗೆ ಬೋಧನೆ ಮಾಡಿರಬೇಕು ಅನಿಸುತ್ತೆ. ಹಾಗಾಗಿ ಮೋದಿಯವರು ಇದೆಲ್ಲ ಕಾರ್ಯಗತ ಮಾಡ್ತಾಯಿದ್ದಾರೆ. ಇವತ್ತು ಭಾರತ ಕೇವಲ ಅಂದಿನ ಹಳೆಯ ಭಾರತ, ನೆಹರು ಅವರ ಸಂದರ್ಭದಲ್ಲಿ ಇದ್ದಂಥ ಭಾರತ ಅಂದರೆ ಯಾರೇನೇ ಹೊಡೆದ್ರು ಕೂಡ ನಮ್ಮ ಸೈನ್ಯವನ್ನು ವಾಪಸ್ ಕರ್ಕೊಳ್ಳೋವಂಥದ್ದಾಗಿರಲಿ, ಅಥವಾ ನಮ್ಮ ಸೈನ್ಯ ಸಾವಿರಾರು ತಲೆಗಳು ಬಿದ್ದರೂ ಅದಕ್ಕೇನೋ ಪ್ರತಿಕ್ರಿಯೆ ಕೊಡದೆ ಸುಮ್ಮನೆ ಇರೋವಂಥದ್ದಾಗಲಿ, ಆ ಭಾರತ ಅಲ್ಲ ಇದು. ಗುಂಡನ್ನು ಗುಂಡಿನಿಂದ ಹೊಡಿಬೇಕು, ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು ಅನ್ನೋಂಥದ್ದು ಸುಭಾಷ್ ಚಂದ್ರ ಬೋಸ್ ಅವ್ರ ತತ್ವ. ಆ ತತ್ವವನ್ನು ಮೋದಿಯವರು ಅಳವಡಿಸ್ತಾರೆ. ಇದಕ್ಕೆ ಅವ್ರಿಗೆ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹಾಗೆ ಅವರನ್ನು ನಾವು ನಮ್ಮ ಒಂದು ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟು ಅವ್ರನ್ನ ಗೌರವಿಸಲೇಬೇಕು. ಇದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಇವತ್ತು ಇಡೀ ಪ್ರಪಂಚದಾದ್ಯಂತ ಮೋದಿ ನಾಯಕತ್ವವನ್ನು ಕೊಂಡಾಡ್ತವೆ. ಆದರೆ ನಮ್ಮಲ್ಲೇ ಇರೋಂಥ ಏತ್ಲಾಂಡಿಗಳು ಮೋದಿಯವ್ರನ್ನ ಶಪಿಸ್ತವೆ ಮತ್ತು ಅವ್ರನ್ನ ಬೈತಾ ಇರ್ತವೆ. ಈ ಏತ್ಲಾಂಡಿಗಳು ಯಾವತ್ತೂ ಬುದ್ಧಿ ಕಲಿತಾರೋ ಗೊತ್ತಿಲ್ಲ, ಆದರೆ ಬುದ್ಧಿ ಕಲಿಯುವಷ್ಟರಲ್ಲಿ ಕಾಲ ಮೀರೋಗಿರುತ್ತೋ ಅದು ಗೊತ್ತಿಲ್ಲ. ಎಲ್ಲವನ್ನ ಕಾಲುವೆ ಉತ್ತರಿಸುತ್ತೆ. ಆಪರೇಷನ್ ಸಿಂಧೂರ ನಡೆದು ಹೆಚ್ಚು ಕಡಿಮೆ 1 ವರ್ಷ ಕಳೀತು. ಇನ್ನು ಮುಂದಿನ ಹಂತದಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ದೇಶಕ್ಕೆ ಯಾವ್ಯಾವ ರೀತಿ ಬುದ್ಧಿಯನ್ನು ಕಲಿಸ್ತಾರೆ ಅದನ್ನು ಒಂದು ನೋಡೋಣ. ಮೋದಿಯವರೇ ಬೇಕು, ಏನಕ್ಕೆ ಬೇಕು ನಮ್ಮ ದೇಶಕ್ಕೆ ಅನ್ನೋದು ಅರ್ಥ ಮಾಡ್ಕೊಬೇಕು. ಯಾಕೆಂದರೆ ಚಾಣಕ್ಯನ ನಡೆ, ಚಂದ್ರಗುಪ್ತನ ಹೊಡೆತ, ಇದು ಮೋದಿಯವ್ರ ತಾಕತ್ತು. ಹಾಗೆ ನಮ್ಮ ಭಾರತ ಬೆಳೆದಿರ್ತಕ್ಕಂಥ ರೀತಿ ಈಗ ಮೋದಿಯವರ ಆಡಳಿತದ ವೈಖರಿಯಲ್ಲಿ ಶತ್ರು ದೇಶಗಳಿಗೆ ಸಾಲ ಮಾಡೋ ದಿವಸ ಹೋಗ್ಬಿಡ್ತು.
ಏನಿದ್ರು ನೀವು ಒಂದು ಗುಂಡು ಹೊಡೆದ್ರೆ ನಾವು 10 ಗುಂಡು ಹೊಡಿತೀವಿ ಅನ್ನೋಂಥ ಪರಿಸ್ಥಿತಿ ಇವತ್ತು ಮೋದಿಯವರ ಆಡಳಿತ ಬಂದಿದೆ. ಮೋದಿಯವರ ಆಡಳಿತದಿಂದ ಇದೊಂದು ಪಾಠವನ್ನು ತೋರಿಸಿದ್ದಾರೆ. ಮುಂದಕ್ಕೆ ಇಂಥ ಪಾಠಗಳನ್ನ ನಾವು ತೋರಿಸ್ಬೇಕು, ಕಲಿಬೇಕು, ಉಳಿಬೇಕು, ಬೆಳಿಬೇಕು. ಜೈ ಹಿಂದ್, ಜೈ ಕರ್ನಾಟಕ.